ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ದಿನದ ದೇವರ ವಾಕ್ಯದ ಭಾಗವು ಕೀರ್ತನೆಗಳು 51ನೇ ಅಧ್ಯಾಯ ವಚನ 5ರಲ್ಲಿ, ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ ಎನ್ನುವಂಥದ್ದು ಈ ದಿನದ ದೇವರ ವಾಕ್ಯದ ಶೀರ್ಷಿಕೆ. ನಾನು ನನ್ನ ಪಾಪಗಳನ್ನು ಹೇಗೆ ಒಪ್ಪಿಕೊಳ್ಳಬೇಕು ಅಥವಾ ಹೇಗೆ ಅರಿಕೆ ಮಾಡಬೇಕು ಎನ್ನುವಂಥದ್ದು ಹೇಳುವುದಕ್ಕೆ ಇಷ್ಟವುಳ್ಳವಳಾಗಿದ್ದೇನೆ. ಇಲ್ಲಿ ಕೀರ್ತನೆ 51ರಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಅರಸನಾದ ದಾವೀದನೇನು ಹೇಳ್ತಾ ಇದ್ದಾನಂತಂದರೆ, ಪ್ರೀತಿ ಸ್ವರೂಪನಾದ ದೇವರನ್ನು ಆತನು ಪ್ರೀತಿ ಸ್ವರೂಪನು ಎಂದು ಸಂಬೋಧಿಸ್ತಾ ಇದ್ದಾನೆ. ಯಾಕೆಂದರೆ ಯೇಸು ಕ್ರಿಸ್ತನು ಬಹಳ ಪ್ರೀತಿಯುಳ್ಳವನಾಗಿದ್ದಾನೆ. ಅದಕ್ಕೋಸ್ಕರವೇ ತನ್ನ ಜೀವವನ್ನು ನಮಗೆ ಆತನು ಒದಗಿಸಿಕೊಟ್ಟಿದ್ದಾನೆ. ತನ್ನನ್ನು ತ್ಯಾಗ ಮಾಡಿದ್ದಾನೆ. ತನ್ನ ಪ್ರಾಣವನ್ನು ನಮಗೋಸ್ಕರ ಕೊಟ್ಟಿದ್ದಾನೆ. ಆದ್ದರಿಂದ ಆತನು ಪ್ರೀತಿ ಸ್ವರೂಪನಾದ ದೇವರು ಎಂದು ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಅರಸನಾದ ದಾವೀದನು? ಕರುಣೆಯುಳ್ಳ ದೇವರೇ, ಕರುಣಾಮಯನಾಗಿರ್ಲಿಕ್ಕಿರುವಂಥ ಯೇಸುವೆ, ಕರುಣಿಸಿ ನನ್ನ ಪಾಪಗಳನ್ನು ತೊಳೆದು ಶುದ್ಧೀಕರಿಸು ಎನ್ನುವಂಥದ್ದು. ನನ್ನ ಪಾಪಗಳನ್ನು ತೊಳೆದು ಶುದ್ಧೀಕರಿಸು. ಯಾವ ಪಾಪಗಳನ್ನು ತೊಳೆದು ಶುದ್ಧೀಕರಿಸು? ಹುಟ್ಟಿದಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಅನೇಕ ಜನರು ಈ ಲೋಕದಲ್ಲಿ ಚಿಕ್ಕ ಮಕ್ಕಳನ್ನು, ಅಂದರೆ 1 ವರ್ಷ ಹುಟ್ಟಿದ ಮಕ್ಕಳಿಂದ 12 ವರ್ಷದವರೆಗಿನ ಮಕ್ಕಳನ್ನು ನಾವು ನೋಡುವಾಗ, ಆ ಮಕ್ಕಳು ಏನು ತಪ್ಪು ಮಾಡಿದ್ದಾರೆ? ಆ ಮಕ್ಕಳು ತಪ್ಪು ಮಾಡೋದಕ್ಕೆ ಸಾಧ್ಯನಾ? ಪಾಪ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಆ ಮಕ್ಕಳು ದೇವರಂತಿದ್ದಾರೆ ಅಂತ ನಾವು ಮಾತಾಡ್ತೀವಿ. ಆದರೆ ದೇವರ ವಾಕ್ಯ ಹೇಳ್ತದೆ, ಯಾವ ಮಗು ದೇವರ ಹಾಗೆ ಇಲ್ಲ, ಯಾವ ಮನುಷ್ಯನೂ ದೇವರ ಹಾಗೆ ಇಲ್ಲ. ಈ ಬೈಬಲ್ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಎಲ್ಲರೂ ಪಾಪ ಮಾಡಿ, ಯಾರೂ ಪಾಪ ಮಾಡಲಾರ್ದೇ ಇಲ್ಲ. ಯಾಕಂದರೆ ಈಗಾಗಲೇ ನಾವು ನೋಡಿದ್ದೇವೆ, ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ನಾನು ದ್ರೋಹಿಯೇ. ನಾವು ಹುಟ್ಟದಾಗಿನಿಂದ ಮಾತೃ ಗರ್ಭ ತಾಯಿ ಹೊಟ್ಟೆಯಲ್ಲಿರುವಾಗಿನಿಂದ ನಾನು ದ್ರೋಹ ಮಾಡಿದ್ದೀನಿ, ನಾನು ಪಾಪಿಯಾಗಿದ್ದೀನಿ. ನನ್ನ ಪಾಪಗಳನ್ನು ಕ್ಷಮಿಸು, ನನ್ನ ದ್ರೋಹಗಳನ್ನು ಕ್ಷಮಿಸು, ನಿನ್ನ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸು ಅಂತ ದೇವರ ಹತ್ತಿರ ಆತನು ಮೊರೆ ಹೋಗ್ತಾ ಇದ್ದೇನೆ. ಕರುಣಾಮಯನಾಗಿರ್ಲಿಕ್ಕಿರುವಂಥ ದೇವರ ಹತ್ತಿರ, ಪ್ರೀತಿ ಸ್ವರೂಪನಾದ ದೇವರ ಹತ್ತಿರ ಆತನು ಹೋಗಿ ತನ್ನ ಪಾಪಗಳನ್ನು ಒಪ್ಪಿಕೊಳ್ತಾ ಇದ್ದೇನೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿರುವಂಥ ಈ ಲೋಕ ಯೇಸು ಕ್ರಿಸ್ತನಲ್ಲಿ ಮೊರೆ ಹೋಗುವಾಗ, ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸುವಾಗ, ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸುವ ಆತನಾಗಿದ್ದಾನೆ. ನಾವು ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಈ ಲೋಕದಲ್ಲಿ ಒಬ್ಬರೂ ನೀತಿವಂತರಿಲ್ಲ. ಹುಟ್ಟಿದಾಗಿನಿಂದ ಪಾಪಿಗಳು, ತಾಯಿ ಗರ್ಭದಲ್ಲಿರುವಾಗಿಂದ ದ್ರೋಹಿಗಳು. ನೀತಿವಂತರು ಹುಡುಕಿದರೂ ಸಿಗುವುದಿಲ್ಲ, ಒಬ್ಬರೂ ಸಿಗುವುದಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಪಾಪ ಮಾಡಿದ್ದಾರೆ ಎಂದು ಸತ್ಯವೇದ ಹೇಳ್ತಾ ಇದೆ. ಎಲ್ಲರೂ ಅನೀತಿವಂತರೇ ಎಂದು ಸತ್ಯವೇದ ಹೇಳ್ತಾ ಇದೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಆದರೆ ಈ ಒಂದು ಪಾಪಗಳನ್ನು ನಾವು ಹೇಗೆ ನಮ್ಮಿಂದ ದೂರ ಮಾಡಬೇಕು ಅಂತಂದಾಗ, ಪ್ರಕಟಣೆ 5ನೇ ಅಧ್ಯಾಯ 9ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ನೀನು ಅಂದರೆ ಯೇಸು ಯಜ್ಞಾರ್ಪಿತನಾಗಿ ತನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗದವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡು, ಯೇಸು ಕ್ರಿಸ್ತನು ತನ್ನ ಪರಿಶುದ್ಧ ರಕ್ತವನ್ನು ನಮಗೋಸ್ಕರ ಕೊಟ್ಟು ಅದರಿಂದ ನಮಗೆ ಖರೀದಿ ಮಾಡಿದ್ದಾನೆ, ಅದರಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಯೇಸು ಕ್ರಿಸ್ತನ ರಕ್ತ ಎಲ್ಲಿ ಹಣ ಕೊಟ್ಟರೆ ಸಿಗುವಂಥದ್ದಲ್ಲ. ಅದಕ್ಕೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯವಿಲ್ಲ. ಅದು ಪರಿಶುದ್ಧ ರಕ್ತವಾಗಿದೆ. ಅದು ಮನುಷ್ಯನ ಪಾಪಗಳನ್ನು ಶುದ್ಧೀಕರಿಸುವಂಥ ರಕ್ತವಾಗಿದೆ. ಆ ಪರಿಶುದ್ಧ ರಕ್ತದಿಂದ ಈ ಲೋಕದ ಎಲ್ಲ ಕುಲ, ಭಾಷೆ, ಜನಾಂಗದ ಜನರನ್ನು ಯೇಸು ಕ್ರಿಸ್ತನು ತಂದೆಯಾದ ದೇವರಿಗಾಗಿ ನಮ್ಮನ್ನು ಖರೀದಿ ಮಾಡಿದ್ದಾನೆ, ನಮ್ಮನ್ನು ಕೊಂಡುಕೊಂಡಿದ್ದಾನೆ ಎಂದು ದೇವರ ವಾಕ್ಯ ಹೇಳ್ತದೆ. ಈ ಕೊಂಡುಕೊಂಡಿರುವಂಥ ವಿಷಯ ನಮಗೂ ಕೂಡ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ದೇವರು. ಏನಂತ ಕೊಟ್ಟಿದ್ದಾರೆ ಅಂದರೆ, ಜ್ಞಾನೋಕ್ತಿ 28:13ರಲ್ಲಿ ಈ ರೀತಿಯಾಗಿ ನೋಡ್ತೇವೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ದೋಷಗಳನ್ನು, ಪಾಪಗಳನ್ನು, ಅಪರಾಧಗಳನ್ನು, ಸುಳ್ಳುಗಳನ್ನು, ಮೋಸಗಳನ್ನು, ಕೊಲೆ, ಆದರ, ಕಳ್ಳತನ, ಜೂಜಾಟ, ಸ್ತ್ರೀ ಸಂಘ, ಕುಡಿಕತನ, ಇವೆಲ್ಲವುಗಳು ಪಾಪಗಳಾಗಿವೆ, ದೋಷಗಳಾಗಿವೆ. ಇವು ನಾವು ಈ ಲೋಕದಲ್ಲಿ ನಾವು ಸಹಜವಾಗಿ ಮಾಡುವವರೇ ಆಗಿದ್ದೇವೆ. ಆದರೆ ಇವುಗಳನ್ನು ನಾನು ಮಾಡಿದ್ದೀನಿ ಅಂಥೇಳಿ ನಾನು ಮುಚ್ಚಿಟ್ಟುಕೊಳ್ಳೋದು ಬೇಡ. ಮುಚ್ಚಿಟ್ಟುಕೊಳ್ಳುವುದು ಅಲ್ಲ,
ನಾನು ಅವುಗಳನ್ನು ದೇವರ ಮುಂದೆ ಅರಿಕೆ ಮಾಡಬೇಕು, ಒಪ್ಪಿಕೊಳ್ಳಬೇಕು. ದೇವರೇ, ನಾನು ಹುಟ್ಟಿದಾಗಿನಿಂದ ಪಾಪಿ, ತಾಯಿಯ ಗರ್ಭದಲ್ಲಿರುವಾಗಿನಿಂದ ನಾನು ದ್ರೋಹಿ. ನನ್ನ ಪಾಪಗಳನ್ನು, ನನ್ನ ದ್ರೋಹಗಳನ್ನು, ನನ್ನ ದೋಷಗಳನ್ನು, ನನ್ನ ಕೊಲೆ, ನನ್ನ ಆದರ, ನನ್ನ ಸುಳ್ಳು, ನನ್ನ ಮೋಸ, ನನ್ನ ವಂಚನೆ, ನನ್ನ ಕೆಟ್ಟತನವೆಲ್ಲ ನಿನ್ನ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸು. ನಾನು ಹುಟ್ಟಿದಾಗಿನಿಂದ ಮಾತೃ ಗರ್ಭದಿಂದ ಇಲ್ಲಿಯವರೆಗೆ ನಾನು ಎಂಥ ಪಾಪಗಳನ್ನು ಮಾಡಿದ್ದೇನೆ, ಅಂಥ ಪಾಪಗಳನ್ನೆಲ್ಲ ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸು ಎಂದು ನಾವು ಒಪ್ಪಿಕೊಳ್ಳಬೇಕು. ಮುಚ್ಚಿಟ್ಟುಕೊಳ್ಳಬಾರದು. ಮುಚ್ಚಿಟ್ಟುಕೊಳ್ಳುವವನಿಗೆ ಶುಭವಾಗದು. ಮುಚ್ಚಿಟ್ಟುಕೊಳ್ಳುವವನಿಗೆ ಯಾವಾಗಲೂ ಅಶುಭದಲ್ಲಿಯೇ ಹೋಗ್ತಾನೆ. ನಾವು ನಮ್ಮ ದೋಷಗಳನ್ನು ಯಾವತ್ತೂ ಮುಚ್ಚಿಟ್ಟುಕೊಳ್ಳದ ಹಾಗೆ ನಾವು ಅವುಗಳನ್ನು ಒಪ್ಪಿಕೊಳ್ಳಬೇಕು. ಈಗ ನಾವು ಒಂದು ಆರಕ್ಷಕ ಠಾಣೆಯಲ್ಲಿ ನಾವು ನೋಡುವಾಗ ಅವರು ಪೊಲೀಸರು ಕೇಳುವಾಗ ನಾವು ಅವ್ರು ಕೇಳಿದ ಪ್ರಶ್ನೆಗಳಿಗೆ ನಾವು ಸರಿಯಾಗಿ ಉತ್ತರ ಹೇಳದೆ ಹೋದರೆ ಅವರು ನಮ್ಮಲ್ಲಿರುವಂಥ ಸತ್ಯವನ್ನು ಹೊರಗೆಡುವವರೆಗೆ ಅವರು ಶಿಕ್ಷೆಯನ್ನು ಕೊಡುವವರಾಗಿದ್ದಾರೆ. ಅದಕ್ಕೋಸ್ಕರ ಶಿಕ್ಷೆ ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗೋದಿಲ್ಲ. ಇಲ್ಲಿ ಸತ್ಯವೇದದಲ್ಲಿ ಬೈಬಲ್ನಲ್ಲಿ ಕೂಡ ಅದೇ ಹೇಳ್ತಾರೆ, ದೋಷಗಳನ್ನು ಮೊದಲು ಒಪ್ಪಿಕೋ, ದೋಷಗಳನ್ನು ಮುಚ್ಚಿಟ್ಟುಕೊಳ್ಳಬೇಡ, ಒಪ್ಪಿಕೋ ಮತ್ತು ಅವುಗಳನ್ನು ಬಿಟ್ಟು ಬಿಡು, ಅವು ಇನ್ನು ಮುಂದೆ ಮಾಡಬೇಡ. ಅದಕ್ಕೋಸ್ಕರ ನಾವು ನಮ್ಮ ಪಾಪಗಳನ್ನು, ನಮ್ಮ ದೋಷಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳಬೇಕು. ಯಾವ ರೀತಿ ಒಪ್ಪಿಕೊಳ್ಳಬೇಕಂದ್ರೆ ನಮ್ಮ ಹೃದಯಪೂರ್ವಕವಾಗಿ ಪಶ್ಚಾತ್ತಾಪದಿಂದ, ದೇವರೇ ನಾನಿಷ್ಟು ಪಾಪ ಮಾಡಿದೆ, ನನಗಿನ್ನು ಮೇಲೆ ನರಕಕ್ಕೆ ಹೋಗುವುದು ಬೇಡ, ನನಗೆ ನಿನ್ನ ಸಾನ್ನಿಧ್ಯ ಬೇಕು, ಪರಲೋಕ ಬೇಕು, ಅದಕ್ಕೋಸ್ಕರ ನನ್ನಿಂದ ಈ ಪಾಪಗಳನ್ನು ತೊಳೆದು ಶುದ್ಧೀಕರಿಸು ಎಂದು ನಾವು ಆತನ ಹತ್ರ ಬೇಡಬೇಕು, ಅರಿಕೆ ಮಾಡಬೇಕು. ದೀನತೆಯಿಂದ, ಕಣ್ಣೀರಿನಿಂದ, ಪಶ್ಚಾತ್ತಾಪದಿಂದ ನಾವು ಬೇಡಿ ನಾವು ಅದರಿಂದ ಬಿಡುಗಡೆ ಹೊಂದಿದ ನಂತರ ನಾವು ಆ ಪಾಪಗಳನ್ನು ತಿರುಗಿ ಮಾಡಕೂಡದು ಎಂದು ಬೈಬಲ್ ನಮಗೆ ತಿಳಿಸುವಂಥದ್ದಾಗಿದೆ. ಮತ್ತು ಆದುದರಿಂದ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಯೇಸು ಕ್ರಿಸ್ತನು ನಂಬಿಗಸ್ತನಾಗಿದ್ದಾನೆ. ನಾವು ಪಾಪಗಳನ್ನು ಒಪ್ಪಿಕೊಂಡು ಆತನ ಮುಂದೆ ಹೋಗಿ ಒಪ್ಪಿಕೊಳ್ಳುವಾಗ ಆತನು ನಂಬಿಗಸ್ತನಾಗಿದ್ದಾನೆ, ಆತನು ನೀತಿವಂತನಾಗಿದ್ದಾನೆ, ಪ್ರೀತಿ ಸ್ವರೂಪನಾಗಿದ್ದಾನೆ, ಕರುಣಾಮಯನಾಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ತನ್ನ ಮಕ್ಕಳಾಗಿ ಮಾಡಿಕೊಂಡು ತನ್ನ ರಾಜ್ಯದಲ್ಲಿ ತನ್ನ ಜೀವಿತರ ಸಂಖ್ಯೆಯಲ್ಲಿ ಆತನ ಒಂದು ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳನ್ನು ಬರೆದುಕೊಳ್ಳುತ್ತಾನೆ. ಮತ್ತು ನಮಗೆ ನ್ಯಾಯ ತೀರ್ಪು ಆಗದ ಹಾಗೆ ನಮ್ಮನ್ನು ದೇವರು ಪರಲೋಕಕ್ಕೆ ತೆಗೆದುಕೊಂಡು ಹೋಗುವ ಆತನಾಗಿದ್ದಾನೆ. ಆದ್ದರಿಂದ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು, ಮುಚ್ಚಿಟ್ಟುಕೊಳ್ಳಬಾರದು ಎಂದು ಇವತ್ತಿನ ದೇವರ ವಾಕ್ಯವು ಹೇಳುತ್ತಾ, ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲರೂ ದೇವರ ಮುಂದೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡೋಣ. ಏಕೆಂದರೆ ದೇವರು ಯಾವಾಗ ಬರ್ತಾನೋ ಗೊತ್ತಿಲ್ಲ. ನಮ್ಮ ಕಣ್ಣು ರೆಪ್ಪೆ ಬಡಿಯೋದ್ರೊಳಗಾಗಿ ಬಂದು ನಮ್ಮನ್ನು ಎತ್ತಿಕೊಂಡು ಹೋಗುವ ಆತನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಸಿದ್ಧರಾಗಿರಬೇಕು, ಅದಕ್ಕೋಸ್ಕರ ನಾವು ಶುದ್ಧರಾಗಿರಬೇಕು, ಅದಕ್ಕೋಸ್ಕರ ನಾವು ಕಾದುಕೊಂಡಿರಬೇಕು ಎಂದು ಹೇಳುತ್ತಾ ಈ ವಾಕ್ಯವನ್ನು ಮುಗಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.